ನಮಸ್ಕಾರ. ಮಾಹಿತಿಯಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೇ, ನಾವು ಇವತ್ತು ಧೀರುಭಾಯ್ ಅಂಬಾನಿಯವರ ಕಿರುಪರಿಚಯ ಮಾಡಿಕೊಳ್ಳೋಣ. ಧೀರುಭಾಯ್ ಅಂಬಾನಿಯವರು ಡಿಸೆಂಬರ್ 28, 1932ರಲ್ಲಿ ಜನಿಸಿದರು. ತನ್ನ ಸೋದರ ಸಂಬಂಧಿಯೊಂದಿಗೆ ಮುಂಬಯಿಯಲ್ಲಿ ರಿಲಯನ್ಸ್ ಇಂಡಸ್ಟ್ರಿಯನ್ನು ಸ್ಥಾಪಿಸಿದ ಒಬ್ಬ ಭಾರತೀಯ ವಾಣಿಜ್ಯ ಸಾಮ್ರಾಟ. ಬಡತನದಿಂದ ಸಿರಿತನಕ್ಕೆ ಇವರು ನಡೆದು ಬಂದ ಹಾದಿಯು ವಿಶ್ವಾದ್ಯಂತ ದಂತಕಥೆಯಾಗಿದೆ. ಇವರ ಸಂಕ್ಷಿಪ್ತ ಪರಿಚಯ. 1977ರಲ್ಲಿ ಧೀರುಭಾಯ್ ಅವರು ತಮ್ಮ ರಿಲಯನ್ಸ್ ಸಂಸ್ಥೆಯನ್ನು ಸಾರ್ವಜನಿಕ ಉದ್ದಿಮೆಯನ್ನಾಗಿ ಮಾಡಿದರು. 2007ರ ವೇಳೆಗೆ ಅಂಬಾನಿ ಕುಟುಂಬದ ಒಟ್ಟು ಸಂಪತ್ತು $60 ಶತಕೋಟಿ ಡಾಲರ್ಗಳಾಗಿದ್ದವು. ಹಾಗಾಗಿ ಅಂಬಾನಿ ಕುಟುಂಬವು ವಿಶ್ವದಲ್ಲೇ ಅತಿ ಶ್ರೀಮಂತ ಕುಟುಂಬವಾಗಿತ್ತು. ಧೀರುಭಾಯ್ ಅಂಬಾನಿಯವರ ಆರಂಭಿಕ ಜೀವನ 1932 ಡಿಸೆಂಬರ್ 28ರಂದು ಭಾರತದ ಇಂದಿನ ಗುಜರಾತ್ ರಾಜ್ಯದಲ್ಲಿ ಜಾಮ್ನಗರದ ಚೋರ್ವಾಡ್ ಹತ್ತಿರದ ಕುಕಸ್ವಾಡದಲ್ಲಿ ಜನಿಸಿದರು. ಹೀರಾಚಂದ್ ಗೋವರ್ಧನ್ ದಾಸ್ ಅಂಬಾನಿ ಇವರ ತಂದೆ ಮತ್ತು ಜಮ್ನಾಬಾಯಿ ಇವರ ತಾಯಿ. ಇವರದ್ದು ಮೋದ್ ಪಂಗಡಕ್ಕೆ ಸೇರಿದ ಸಾಮಾನ್ಯ ಕುಟುಂಬವಾಗಿತ್ತು. ಪ್ರಾಸಂಗಿಕವಾಗಿ ಗಾಂಧಿ ಮತ್ತು ಅಂಬಾನಿ ಕುಟುಂಬಗಳು ಒಂದೇ ಗೋತ್ರದವರಾಗಿದ್ದು ಮೋದ ಬನಿಯಾ ಸಮುದಾಯದವರಾಗಿದ್ದರು. ಹಳ್ಳಿಯ ಶಾಲಾ ಅಧ್ಯಾಪಕರಾಗಿದ್ದ ಹೀರಾಚಂದ್ ಗೋವರ್ಧನ್ ದಾಸ್ ಅಂಬಾನಿ ಅವರ ಗಳಿಕೆ ತೀರಾ ಕಡಿಮೆ ಇತ್ತು. ಆದರೆ ಗಳಿಕೆಯ ಪ್ರತಿಯೊಂದು ಪೈಸೆಯನ್ನು ದೀರ್ಘಾವಧಿಯಲ್ಲಿ ಬಳಸುವುದು ಹೇಗೆಂಬುದು ಅವರ ಪತ್ನಿ ಜಮ್ನಾಬಾಯಿಗೆ ತಿಳಿದಿತ್ತು. ಹೀರಾಚಂದ್ ಮತ್ತು ಜಮ್ನಾಬಾಯಿಯವರಿಗೆ ತ್ರಿಲೋಚನಾಬೇನ್ ಮತ್ತು ಜಸುಬೇನ್ ಎಂಬ ಇಬ್ಬರು ಪುತ್ರಿಯರು ಮತ್ತು ರಮಣಿಕ್ಬಾಯಿ, ಧೀರುಭಾಯ್, ನಾಥುಭಾಯ್ ಮೂವರು ಪುತ್ರರಿದ್ದರು. ತನ್ನ ಬಾಲ್ಯಾವಸ್ಥೆಯಲ್ಲಿ ಧೀರುಭಾಯ್ ತನಗೆ ಅದು ಬೇಕು ಇದು ಬೇಕು ಎಂದು ಹಠ ಹಿಡಿಯುತ್ತಿದ್ದ. ಹೀಗಾಗಿ ಇವನನ್ನು ಸಂತೈಸುವುದು ಪೋಷಕರಿಗೆ ಬಹಳ ಕಷ್ಟವಾಗಿತ್ತು. ಆತನು ಬಹಳ ಆರೋಗ್ಯವಂತನಾಗಿದ್ದನು. ಚಿಕ್ಕ ಹುಡುಗನಾಗಿ ಆತನು ಅಗಾಧ ಉತ್ಸಾಹ ಮತ್ತು ಶಕ್ತಿಯನ್ನು ಹೊಂದಿದ್ದನು. ತನಗೆ ಬೇಕಾದುದನ್ನು ತನಗೆ ಸರಿಯೆನಿಸಿದ ರೀತಿಯಲ್ಲೇ ಮಾಡುವ ಛಲ ಇವನಿಗಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಧೀರುಭಾಯಿಯವರ ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ.